ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡುವಾಗ ಅಲ್ಪನಾದಂತ ಸಹೋದರನಿಗೆ ಏನೇನು ಸಹಾಯ ಮಾಡುತ್ತಾರೋ ಅದು ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ಜನರು ಯಾವ ರೀತಿಯಾಗಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ಅನೇಕ ಜನರು ದಾರಿಯ ಮಗ್ಗಲಲ್ಲಿ ಭಿಕ್ಷೆ ಬೇಡುತ್ತಾರೆ. ಅವರಿಗೆ ಒಂದು ಹೊತ್ತು ಊಟ ತಿನ್ನುವುದಕ್ಕೂ ಊಟ ಇಲ್ಲ, ಕುಡಿಯುವುದಕ್ಕೂ ನೀರಿಲ್ಲ. ಅಂತ ಜನರನ್ನು ನಾವು ನೋಡಿ ಅವರಿಗೆ ಸಹಾಯ ಮಾಡುತ್ತಾ ಇದ್ದೇವಾ? ಅನೇಕ ಜನರು ಉಟ್ಟುಕೊಳ್ಳುವುದಕ್ಕಾಗಿ ಬಟ್ಟೆಗಳಿಲ್ಲ, ಅನೇಕ ಜನರಿಗೆ ನಾವು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಟ್ಟು ನಾವು ಸಹಾಯ ಮಾಡುತ್ತಾ ಇದ್ದೇವಾ? ಈ ಲೋಕದಲ್ಲಿ ಅನೇಕ ಜನರು ರೋಗದಲ್ಲಿ ಬಿದ್ದು ಬಳಲುತ್ತಾ ಇದ್ದಾರೆ. ಅವರಿಗೆ ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಮ್ಮಿಂದ ಆದಷ್ಟು ಸಹಾಯ ಮಾಡಿ ನಾವು ಚಿಕಿತ್ಸೆ ಮಾಡುತ್ತಾ ಇದ್ದೇವಾ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಎಷ್ಟೋ ಜನರುಗಳು ಅವರಿಗೆ ಇರುವುದಕ್ಕಾಗಿ ಒಂದು ಸ್ಥಳವಿಲ್ಲ, ಮನೆ ಇಲ್ಲ. ಅಂತ ಜನರಿಗೆ ನೋಡಿ ನಾವು ಸಹಾಯ ಮಾಡುತ್ತಾ ಇದ್ದೇವಾ? ಅವರಿಗೆ ಇರುವುದಕ್ಕಾಗಿ ಒಂದು ಸ್ಥಳ ಒದಗಿಸಿ ಕೊಡುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಇವೆಲ್ಲ ಕಾರ್ಯಗಳು ಮಾಡುವಾಗ ಈ ಎಲ್ಲ ಕಾರ್ಯಗಳು ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ನಾವು ಮಾಡಿದ ಹಾಗಾಗುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಎಲ್ಲ ಕಾರ್ಯಗಳು ಯಾರು ಮಾಡುತ್ತಾರೆ ಎಂಬುದಾಗಿ ನಾವು ನೋಡುವಾಗ ಈ ಎಲ್ಲ ಕಾರ್ಯಗಳು ನೀತಿವಂತರಿಗೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ, ನಾವು ನೀತಿವಂತರಾಗಿ ಜೀವಿಸುವಾಗ ಕಷ್ಟದಲ್ಲಿರ್ತಕ್ಕಂಥವರಿಗೆ ನೋಡಿ ನಾವು ಸಹಾಯ ಮಾಡುತ್ತೇವೆ. ಭಿಕ್ಷಕರಿಗೆ ನೋಡಿ ನಾವು ತಿನ್ನುವುದಕ್ಕೆ ಆಹಾರ ಕೊಡುತ್ತೇವೆ, ಕುಡಿಯುವುದಕ್ಕೆ ನೀರನ್ನು ಕೊಡುತ್ತೇವೆ. ರೋಗದಲ್ಲಿರ್ತಕ್ಕಂಥವರನ್ನು ನೋಡಿ ನಾವು ಕನಿಕರ ಪಟ್ಟು ಅವರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯಾರಿಗೆ ಉಟ್ಟುಕೊಳ್ಳುವುದಕ್ಕೆ ಬಟ್ಟೆ ಇಲ್ಲವೋ ಅಂತವರನ್ನು ನೋಡಿ ನಾವು ಕನಿಕರ ಪಟ್ಟವರಾಗಿ ನೀತಿವಂತರಾಗಿದ್ದಾಗ ಅವರಿಗೆ ಬಟ್ಟೆಯನ್ನು ಕೊಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಲೋಕದಲ್ಲಿ ನಾವು ನೀತಿವಂತರಾಗಿ ಜೀವಿಸುವಾಗ ಈ ಎಲ್ಲ ಕಾರ್ಯಗಳು ನಾವು ಮಾಡುವಂತವರಾಗಿದ್ದೇವೆ. ಈ ಎಲ್ಲ ಕಾರ್ಯಗಳು ಮಾಡುವಾಗ ಈ ಕಾರ್ಯಗಳಿಂದ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ನಾವು ಮಾಡಿದ ಹಾಗೆ ಆಗುತ್ತದೆ ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಅಲ್ಪನಾದವನಿಗೆ ನೀವು ಏನೇನು ಮಾಡಿದಿರೋ ಅದನ್ನೆಲ್ಲ ನನಗೆ ಮಾಡಿದಿರಿ ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಅನೇಕ ಜನರಿಗೆ ನಾವು ಸಹಾಯ ಮಾಡುತ್ತಾ ಇದ್ದೇವಾ? ಈ ಲೋಕದಲ್ಲಿ ನಾವು ಅಹಂಕಾರಿಗಳಾಗಿ ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ಅನೇಕ ಜನರಿಗೆ ನೀತಿವಂತರಾಗಿದ್ದು ಸಹಾಯ ಮಾಡುತ್ತಾ ಇದ್ದೇವಾ? ಈ ಲೋಕದಲ್ಲಿ ನಾವು ಅಹಂಕಾರಿಗಳಾಗಿ ಜೀವಿಸ್ತಾ ಇದ್ದೇವಾ? ಅಹಂಕಾರಿಗಳು ನೋಡುವಾಗ, ಅವರು ಭಿಕ್ಷುಕರನ್ನು ನೋಡುವಾಗ ಅವರು ಹೀಯಾಳಿಸುತ್ತಾರೆ, ಅವರನ್ನು ಕೀಳಾಗಿ ನೋಡುತ್ತಾರೆ, ದೂರವಾಗಿ ಹಾಯ್ದು ಹೋಗುತ್ತಾರೆ. ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವುದಿಲ್ಲ, ಅವರು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡುವಂತವರಾಗಿದ್ದಾರೆ. ಅನಾರೋಗ್ಯದಲ್ಲಿರ್ತಕ್ಕಂಥ ಮಕ್ಕಳನ್ನು ನೋಡಿ ಅವರು ತಮ್ಮನ್ನೇ ತಾವು ಹೇಸಿಕೊಂಡವರಾಗಿ ದೂರವಾಗಿ ಹೋಗುತ್ತಾರೆ. ಅಹಂಕಾರಿಗಳು ಈ ರೀತಿಯಾಗಿ ಜೀವಿಸುತ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನೀತಿವಂತರಿಗೆ ಕೊನೆಯ ಬರ್ತಕ್ಕಂಥ ಪ್ರತಿಫಲ ಏನೆಂಬುದಾಗಿ ನೋಡುವಾಗ ನಿತ್ಯ ಜೀವ ಎಂಬುದಾಗಿ, ಅಹಂಕಾರಿಗಳಿಗೆ ಕೊನೆಯಲ್ಲಿ ಬರ್ತಕ್ಕಂಥ ಪ್ರತಿಫಲ ಏನೆಂಬುದಾಗಿ ನೋಡುವಾಗ ನಿತ್ಯ ನರಕ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಅಲ್ಪವಾದಂತವರಿಗೆ ಇವೆಲ್ಲ ಸಹಾಯ ಮಾಡುವಾಗ ನಾವು ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಅಲ್ಪರಾದಂತವರಿಗೆ ನಾವು ಸಹಾಯ ಮಾಡುತ್ತಾ ಇದ್ದೇವಾ? ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಳುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.